ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಏನಂದರೆ, ಬೆಳಗಿಂದ ನಾನು ಸಂಜೆ ತನಕ ಇವತ್ತು ಏನು ಮಾಡ್ತೀನಿ ಆ್ಯಂಡ್ ಫುಲ್ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಆ್ಯಂಡ್ ಬೆಳಿಗ್ಗೆ ಎದ್ದಿದ ತಕ್ಷಣ ನಾನು ಬೆಡ್ಶೀಟ್ ಎಲ್ಲ ಫುಲ್ ಮಡಚಿ ಆಮೇಲೆ ಯೋಗ ಎಕ್ಸಸೈಸ್ ಎಲ್ಲ ಮಾಡಿಬಿಡ್ತೀನಿ. ತುಂಬಾನೇ ಚಳಿ ಇರುತ್ತೆ. ನಾನು ನೋಡಿ ತೋರಿಸಿದ್ದೀನಿ ಹೇಗಿರುತ್ತೆ ಅಂತ. ಸ್ವಲ್ಪ ಟೈಮ್ ಯೋಗ ಎಲ್ಲ ಮಾಡದೆ ಬಿಟ್ಬಿಟ್ಟಿದ್ದೆ ಚಳಿ ಅಂತ. ತುಂಬಾನೇ ಚಳಿ ಇರ್ತಿತ್ತು, ಹಾಗಾಗಿ ಏನು ಮಾಡೋಕ್ಕೆ ಮನಸ್ಸಾಗ್ತಿರ್ಲಿಲ್ಲ. ಹಾಗಾಗಿ ಯೋಗ ಮಾಡೋದು ಬಿಟ್ಟಿದ್ದೆ ಸ್ವಲ್ಪ ಟೈಮ್. ಆಮೇಲೆ ಡೈಲಿ ಮಾಡೋಕ್ಕೆ ಶುರು ಮಾಡಿದೆ. ಒಂದಿನ ನಾವೇನಾದರೂ ಮಾಡಲಿಲ್ಲ ಅಂದರೆ ಮತ್ತೆ ಮಾರನೇ ದಿನ ಮಾಡೋಕ್ಕೆ ಉದಾಸೀನ ಅನಿಸುತ್ತೆ. ಹಾಗಾಗಿ ಡೈಲಿ ಮಾಡಬೇಕು. ಇನ್ನು ಯೋಗ ಎಲ್ಲ ಮುಗಿಸ್ಕೊಂಡು ನಾನು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡೋಣ ಅಂತ ಎಲ್ಲ ಹೂವೆಲ್ಲ ತಂದಿಟ್ಕೊಂಡು ದೇವ್ರ ಪೂಜೆ ಕೂಡ ಮಾಡಿದೆ. ದೇವ್ರ ಪೂಜೆ ಮಾಡಿ ತಿಂಡಿ ತಿನ್ನೋಕೆ ಹೋದೆ. ಇವತ್ತು ನಮ್ಮ ಮನೇಲಿ ತಿಂಡಿ ಟೊಮೆಟೊ ಬಾತ್ ಮಾಡಿದರು. ಇನ್ನು ತಿಂಡಿ ಎಲ್ಲ ತಿಂದ್ಕೊಂಡೆ. ತಿಂಡಿ ಎಲ್ಲ ತಿಂದ್ಬಿಟ್ಟು ಬಿಸಿಲು ಬಂದಿರುತ್ತಲ್ಲ, ಈ ಚಳಿಗೆ ಬಿಸಿಲು ಬೇಕೇ ಬೇಕು. ಸ್ವಲ್ಪ ಹೊತ್ತು ಬಿಸಿಲಲ್ಲಿ ನಿಂತ್ಕೊಳ್ತೀನಿ ನಾನು. ಆಮೇಲೆ ನಾನು ವಿಡಿಯೋ ಏನಾದರೂ ಎಡಿಟ್ ಮಾಡೋಕ್ಕಿದ್ರೆ ಮಾಡ್ಕೊಳ್ತೀನಿ. ಇನ್ನು ಮಧ್ಯಾಹ್ನ ಊಟ ಕೂಡ ಮಾಡಿಕೊಂಡೆ. ಅನ್ನ ಸಾಂಬಾರು, ತರಕಾರಿ ಸಾಂಬಾರು ಹಾಗೆ ಪಲ್ಯ ಮಾಡಿದರು. ಇನ್ನು ಊಟ ಎಲ್ಲ ಮಾಡಿಕೊಂಡೆ. ಮಧ್ಯಾಹ್ನ ಇನ್ನು ಶಾವಿಗೆ ಮತ್ತು ಇವತ್ತು ಮಶ್ರೂಮ್ ಮಸಾಲ ಮಾಡೋಣ ಅಂತ ಅಂದ್ಕೊಂಡೆ. ನೈಟ್ಗೆ ಏನಾದರೂ ಅಡುಗೆ ಮಾಡಬೇಕಿತ್ತು, ಹಾಗಾಗಿ ಇವತ್ತು ಒತ್ತು ಶಾವಿಗೆ ಹಾಗೆ ಮಶ್ರೂಮ್ ಇತ್ತು, ಮಶ್ರೂಮ್ ಮಸಾಲ ಮಾಡೋಣ ಅಂತ ಅಂದ್ಕೊಂಡೆ. ಇದು ಫಸ್ಟ್ ಟೈಮ್ ಮಾಡ್ತಿರೋದು. ಅಂದಾಜಿಗೆಲ್ಲ ಹಾಕ್ತಾಯಿದ್ದೀನಿ. ಫಸ್ಟಿಗೆ ನೀರು ಇಟ್ಕೊಂಡೆ ಸ್ವಲ್ಪ, ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡೆ. ಆಮೇಲೆ ಸ್ವಲ್ಪ ಉಪ್ಪು ಹಾಗೆ ಎಣ್ಣೆ ಹಾಕ್ಕೊಂಡೆ ಅದಕ್ಕೆ. ಅದಾದಮೇಲೆ ನೀರು ಕುದಿಯೋಕ್ಕಿಟ್ಟೆ. ಆಮೇಲೆ ಬಾಳೆ ಎಲೆ ಕಟ್ ಮಾಡ್ಕೊಂಬರೋಣ ಅಂತ ಹೋಗಿದ್ದೆ, ಅದನ್ನೆಲ್ಲ ಕಟ್ ಮಾಡ್ಕೊಬಂದೆ. ಇನ್ನು ನೀರು ಕುದಿ ಬಂದಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಅಕ್ಕಿ ಹಿಟ್ಟು ತೊಗೊಂಡು ಹಾಕ್ಕೊಂಡಿದ್ದೀನಿ. ಆಮೇಲೆ ಅದನ್ನು ಕ್ಲೋಸ್ ಮಾಡಿ ಬೇಯಿಲ್ಲ, ಹಾಗೆ ಅಂದಾಜಿಗೆ ಆಮೇಲೆ ಪೂರ್ತಿ ಹಿಟ್ಟು ಹಾಕ್ಕೊಂಡು ಪ್ಲೇಟಿಗೆ ಚೆನ್ನಾಗಿ ಎಲ್ಲ ಮಿತ್ಕೊಂಡಿದ್ದೀನಿ. ನಮ್ಮನೇಲಿ ಶಾವಿಗೆ ಮಾಡೋ ಮಿಷಿನ್ ಇಲ್ಲ, ಹಾಗಾಗಿ ಇವಾಗ ನಾವು ಚಕ್ಲಿ ಎಲ್ಲ ಕ್ಲೀನಾಗಿ ಮಿತ್ಕೊಂಡಿದ್ದೀನಲ್ಲ, ಅದನ್ನು ಚಕ್ಲಿ ಹೋಳಿಗೆ ಹಾಕ್ಕೊಂಡು ಅದನ್ನು ಶಾವಿಗೆನ ಒತ್ಕೊಂಡಿದ್ದೀನಿ. ಒಂದು ಪ್ಲೇಟಿಗೆ ಬಾಳೆ ಎಲೆ ಇಟ್ಕೊಂಡು ಬಾಳೆ ಎಲೆ ಮೇಲೆ ನಾನು ಒತ್ಕೊಂಡೆ ಇವತ್ತು. ಪೂರ್ತಿ ಶಾವಿಗೆನ ಒತ್ಕೊಂಡಾದ್ಮೇಲೆ ನಾನು ಎಲ್ಲನೂ ಬಾಳೆ ಎಲೆ ಮೇಲೆ ಹಾಕ್ಕೊಂಡಿದ್ದೆ. ನಮ್ಮ ಸೈಡ್ ಕಡುಬು ಮಾಡ್ತೀವಲ್ಲ, ಅದೇ ಪಾತ್ರೆಗೆ ಅದನ್ನೆಲ್ಲ ಬೇಯೋಕೆ ಇಟ್ಕೊಂಡೆ. ಶಾವಿಗೆಗೆ ಕಾಂಬಿನೇಷನ್ ಇವತ್ತು ಮಶ್ರೂಮ್ ಮಸಾಲ ಮಾಡ್ತಾಯಿದ್ದೀನಿ. ಇದನ್ನು ಕೂಡ ಫಸ್ಟ್ ಟೈಮ್ ನಾನು ಮಾಡ್ತಾಯಿರೋದು, ಹಾಗಾಗಿ ಮಶ್ರೂಮ್ ಇತ್ತು, ಅದನ್ನೇ ಮಾಡೋಣ ಅಂತ ಅಂದ್ಕೊಂಡೆ. ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ. ಅದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡಿ ಮತ್ತೊಂದ್ಸಲಿ ವಾಶ್ ಮಾಡಿಕೊಂಡು ಮಸಾಲ ಮಾಡಿದ್ದೀನಿ. ಅದಕ್ಕೆ ಮಸಾಲ ಮಾಡ್ಕೊಳ್ಳೋಕ್ಕಂತ ಮಶ್ರೂಮ್ ಮಸಾಲಕ್ಕೆ ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾವು ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿರೋ ಆನಿಯನ್ ಹಾಗೆ ಟೊಮೆಟೊ, ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ, ಅರ್ಧ ಆನಿಯನ್ ಹಾಕ್ಕೊಂಡಿದ್ದೀನಿ. ಅದನ್ನು ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ.
ಅದನ್ನು ಫ್ರೈ ಮಾಡ್ಕೊಂಡಾದಮೇಲೆ 2 ಪೀಸ್ ಚಕ್ಕೆ ಹಾಕ್ಕೊಳ್ತಿದ್ದೀನಿ ಅದಕ್ಕೇ. ಆಮೇಲೆ ಲವಂಗ ಒಂದು 3 ಹಾಕ್ಕೊಂಡಿದ್ದೀನಿ, ಲವಂಗ ಕೂಡ. ಆಮೇಲೆ ನಾನು ಸ್ವಲ್ಪ ಖಾರದ ಪುಡಿ, ಬೆಳಿಗ್ಗೆ ನಮ್ಮ ಅಮ್ಮನ ಹತ್ರ ಕೇಳ್ಕೊಂಡಿದ್ದೆ ಹೇಗೆ ಮಾಡೋದು ಅಂತ. ಖಾರದ ಪುಡಿನೂ ಎಷ್ಟು ಸ್ಪೂನ್ ಹಾಕ್ಬೇಕಂತ ಕೇಳ್ಕೊಂಡಿದ್ದೆ, ಹಾಗಾಗಿ ನಾನು ಹಾಕ್ತೆ ಅವ್ರು ಹೇಳ್ದಾಗೇ. ಆಮೇಲೆ ಎಲ್ಲ ಹಾಕ್ಕೊಂಡಾದ್ಮೇಲೆ ಚಕ್ಕೆ ಲವಂಗ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಗಸಗಸೆ ಹಾಕ್ಕೊಂಡಿದ್ದೀನಿ. ಗಸಗಸೆ ಹಾಕಾದ್ಮೇಲೆ ನಾನು ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ. ಅದನ್ನು ಎಷ್ಟು ಅಂತ ಹೇಳಿ ಹೋಗಿದ್ರು, ಅದನ್ನು ಹಾಕ್ಕೊಂಡಿದ್ದೀನಿ ಅದಕ್ಕೇ ಫ್ರೈ ಮಾಡ್ಕೊಳ್ಳೋದಕ್ಕೆ. ಇನ್ನು ಅದಕ್ಕೆ ಸ್ವಲ್ಪ ಕಡಲೆ ಹಾಕ್ಕೊಂಡಿದ್ದೀನಿ, ನಾನು ಫ್ರೈ ಮಾಡ್ಕೊಳ್ಳೋದಕ್ಕೇ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಖಾರ ಸ್ವಲ್ಪ. ಇನ್ನು ನಾವು ಫ್ರೈ ಮಾಡ್ಕೊಂಡಿರೋದೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡೆ. ಅದಾದಮೇಲೆ ಮಿಕ್ಸಿ ಮಾಡಿಕೊಂಡು ಒಂದು ಸೈಡಿಗೆ ಇಟ್ಕೊಂಡು ಅದೇ ಬಾಣಲೆಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ. ಅದಕ್ಕೆ ಆಮೇಲೆ ಅರ್ಧ ಆನಿಯನ್ನು ಉದ್ದ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಆದಮೇಲೆ ನಾವು ಮಶ್ರೂಮ್ ಹಾಕ್ಕೊಳ್ತೀನಿ. ಅದಕ್ಕೇ ಮಶ್ರೂಮ್ ಕೂಡ ಹಾಕ್ಕೊಂಡು ಸ್ವಲ್ಪ ಹಾಗೆ ಫ್ರೈ ಮಾಡಿಕೊಂಡು ಅದಕ್ಕೆ ಅರಿಶಿನ ಪುಡಿ ಹಾಗೆ ಉಪ್ಪು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಹೊತ್ತು ಅದನ್ನು ಬೇಯೋಕೆ ಬಿಡ್ತೀನಿ. ಒಂದು 50% ಬೇಯೋಕೆ ಬಿಡ್ತೀನಿ ಅದರಲ್ಲೇ. ಅದು ಸ್ವಲ್ಪ ಬೆಂದಾದಮೇಲೆ ಮಸಾಲ ಮಾಡ್ಕೊಂಡಿದ್ವಲ್ಲ ಅದನ್ನು ಅದಕ್ಕೆ ಆ್ಯಡ್ ಮಾಡಿ ಸ್ವಲ್ಪ ಹಾಗೆ ಹುರ್ಕೊಳ್ತೀನಿ ಹಸಿ ವಾಸನೆ ಹೋಗೋವರೆಗೂ. ಆಮೇಲೆ ನಾವು ಮಸಾಲ ಮಾಡ್ಕೊಂಡಿದ್ವಲ್ಲ ಅದನ್ನು ಇವಾಗ ಆ್ಯಡ್ ಮಾಡ್ತೀನಿ ಅದಕ್ಕೆ. ನಾವು ಇದನ್ನು ಹುರಿದು ಹಾಕ್ಕೊಂಡಿದ್ವಲ್ಲ, ಹಾಗಾಗಿ ಇದು ಹಸಿ ವಾಸನೆ ಏನಿರಲ್ಲ. ಹಾಗೆಯೇ ನಾವು ನೀರು ಹಾಕಿಬಿಟ್ಟು ಹಾಕ್ಕೊಂಡು ಇನ್ನು ಅದನ್ನು ಕ್ಲೀನಾಗಿ ಬೇಯೋಕೆ ಬಿಟ್ಟೆ ಸ್ವಲ್ಪ ಹೊತ್ತು. ಆಮೇಲೆ ಅದು ಬೆಂದಾದಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ನಿಂಬೆ ರಸ ಹಾಕ್ಕೊಂಡಿದ್ದೀನಿ. ಮಶ್ರೂಮ್ ಮಸಾಲ ಕೂಡ ರೆಡಿ ಆಯಿತು. ತುಂಬಾ ಚೆನ್ನಾಗಿತ್ತು, ಶಾವಿಗೆಗಂತೂ ತುಂಬಾ ಚೆನ್ನಾಗಿತ್ತು, ನನಗಂತೂ ಇಷ್ಟ ಆಯಿತು. ಮೊದಲೇ ನನಗೆ ಶಾವಿಗೆ ಅಂದರೆ ಇಷ್ಟ. ಇನ್ನು ಕಾಫಿ ಕೂಡ ಮಾಡಿಕೊಂಡೆ, ಸಂಜೆ ಆಗಿತ್ತಲ್ಲ ಹಾಗಾಗಿ ಕಾಫಿ ಕೂಡ ಮಾಡಿ ಇಟ್ಟೆ. ಎಲ್ಲ ಕೆಲಸನೂ ಮುಗೀತು. ಇವತ್ತು ನೈಟ್ ಕೂಡ ಬೇಗ ಊಟ ಮಾಡಿಕೊಂಡೆ, ಮಶ್ರೂಮ್ ಮಸಾಲ ಅಂತ ಬೇಗ ಊಟ ಮಾಡಿ ಹಾಗೆಯೇ ಜಡೆ ಹಾಕ್ಕೊಂಡು ಇವತ್ತಿನ ಡೇ ಮುಗಿಸ್ದೆ. ಆ್ಯಂಡ್ ನೈಟ್ ನಾನು ಮಲಗಬೇಕಾದ್ರೆ ಜಡೆ ಹಾಕ್ಕೊಂಡೆ ಮಲಗೋದು. ಫಸ್ಟ್ ನಾನು ಹಾಕ್ಕೊಳ್ತಿರಲಿಲ್ಲ, ಈಗೀಗ ಜಡೆ ಹಾಕ್ಕೊಂಡೆ ಮಲ್ಗೆ ಅಭ್ಯಾಸ. ಆ್ಯಂಡ್ ಏರಿಗೆ ಒಳ್ಳೆಯದು ಅಂತ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇವತ್ತಿನ ವ್ಲಾಗ್ ಕೂಡ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.